ಎಲ್ಲರೂ ಏನ್ ಮಾಡ್ತಾರೆ, ಈ ಬಂಪರ್ ತಗೊಂಡ್ಬಿಟ್ಟು ಬಿಸಾಕಿ ನೋಡಿ ಇದು ಒಳ್ಳೆಲ್ಲ, ಇದು ABS ಏನೇನೋ ಹೇಳ್ತಾರೆ. ಸರ್ ನೀವು ಹೋಗ್ಬಿಟ್ಟು ಯಾವ ಗಾಡಿನೂ ಹೊಡೆದ್ರೇನೋ ದಟ್ ಈಸ್ ಬ್ರೇಕಬಲ್, ಅನ್ಬ್ರೇಕಬಲ್ ಅಂತ ಯಾವ್ದು ಇಲ್ಲ, ಯಾವ್ದು ಬರಲ್ಲ. ABS is also breakable. ಬ್ರೇಕಬಲ್. ಈ ತರ ಸ್ಕ್ಯಾಮ್ಸ್ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲೂ ಎಷ್ಟೋ ಜನ ಇದ್ದಾರೆ. ದುಡ್ಡು ತಗೊಂಡ್ಬಿಡ್ತಾರೆ. ಇದು 450 GS ಸರ್ಟಿಫಿಕೇಟ್ ಕೊಡ್ತೀವಿ ನಿಮ್ಗೆ, ವಿತ್ ಸರ್ಟಿಫಿಕೇಟ್ ತೋರಿಸಿ. ಆಮೇಲೆ ಟೋಪಿ ಹಾಕೊಂಡು ಅಲ್ಲಿ ಬಂದ್ಬಿಟ್ಟು ಆದ್ಮೇಲೆ ಸರ್ ಈ ತರ ಆಗೋಯ್ತು ಅಂತ ಎಷ್ಟೋ ಕಸ್ಟಮರ್ಸ್ ಅದಾದ ಇದೆ. ಬೇಕಂದ್ರೆ ಒಂದೊಂದ್ ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಬೇಕಂದ್ರೆ ರೆಕಾರ್ಡಿಂಗ್ ನಾನು ಕೊಡ್ತೀನಿ. ಸರ್ ಬಾಡಿ ಕಿಟ್ಸ್ ಮೇನ್ ಸ್ಪೆಷಲಿಸ್ಟ್ ನಾವು. ಏನಕ್ಕಂದ್ರೆ ಬಾಡಿ ಕಿಟ್ಸ್ ಬೆಂಗಳೂರಿಂದ ಯಾವಾಗಿಂದ ಬಾಡಿ ಕಿಟ್ಸ್ ಶುರು ಆಯ್ತು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫಸ್ಟ್ ನಮ್ದೇನೆ ಬಂದಿರೋದು. ಫಸ್ಟ್ ಬ್ಯಾಂಗ್ಳೂರಲ್ಲಿ ನಮ್ದೇ ಬ್ರಾಂಚ್. ನಿಮಗೆ ಕಸ್ಟಮೈಸೇಷನ್ ಅಂತ ಹೇಳಿದ್ವಿ. ಸೊ ನೋಡ್ತಿ ಇದೇ ತರ ಕಸ್ಟಮೈಸೇಷನ್ ಆ ಫೋಟೋ, ಈ ಇಕೋಸ್ಪೋರ್ಟ್ ಹೆಂಗ್ ಬರ್ಬೇಕು ಅಂತ ಕಸ್ಟಮರ್ ಒಂದು ಫೋಟೋ ಇದೆ, ಅದಿಲ್ಲ ಅಟ್ಯಾಚ್ ಮಾಡ್ತೀವಿ, ನೋಡ್ಕೊಳ್ಳಿ. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ಫಾಗ್ ಲೈಟ್ಸ್ ಸಪರೇಟ್, ಮೆಶ್ ಸಪರೇಟ್, ಅದೆಲ್ಲ ಪ್ರೈಸಿಂಗ್ ನಾವು ಕೊಡಲ್ಲ. ಕಸ್ಟಮರ್ ಗೆ ತೊಂದರೆ ಆಗ್ಬಾರ್ದು. ಫಾಗ್ ಲೈಟ್ಸ್ ನಾವೇ ಫಿಟ್ ಮಾಡ್ಕೊಡ್ತೀವಿ, ಮೆಶ್ ನಾವೇ ಫಿಟ್ ಮಾಡ್ಬಿಟ್ಟು ಕೊಡ್ತೀವಿ. ಫ್ಲಾಶರ್ಸ್ ಲೈಟ್ಸ್ ಕಸ್ಟಮರ್ ದುಡ್ಡು ಕೊಡ್ತಾರಂತ ನಾನು ಕೆಲಸ ಮಾಡಲ್ಲ ಸರ್. ಗಾಡಿ ನಂದು ಅಂತ ನಾನು ಕೆಲಸ ಮಾಡ್ತೀರಾ. ಗಾಡಿ ಆಚೆ ಹೋಗ್ಬಿಡುತ್ತೆ, 4 ಜನ ನಿಮ್ಗೆ ಕೇಳಬೇಕು ಯಾರ ಹತ್ರ ಮಾಡಿಸಿದ್ದು ಗಾಡಿ ಅಂದ್ರೆ. ಸ್ವಲ್ಪ ಜನ ಇದು ಫ್ರೀ ಆಗ್ತೀನಿ ಅದು ಫ್ರೀ ಆಗ್ತೀನಿ ಅಂತ ಹೇಳ್ತಾರಲ್ಲ, ನಾವು 10,000 15,000 ಅದ್ ಮುಖಾನೇ ನೋಡಲ್ಲ. ಎಷ್ಟು ಐಟಮ್ಸ್ ಫ್ರೀ ಹಾಕೊಡ್ತೀವಿ. ಏನಕ್ಕಂದ್ರೆ ನಮ್ ಹೆಸರು ಇರಬೇಕು. ದಟ್ ಈಸ್ ಆಲ್ಸೋ ಅವರ್ ಇನ್ವೆಸ್ಟ್ಮೆಂಟ್. ನಿಮ್ ಮನಸ್ಸಲ್ಲಿ ಏನಿತ್ತು ಅದೇ ತರ ಮಾಡ್ಕೊಡ್ರಿ, ಫೋಟೋ ತೋರಿಸ್ತೀವಿ ಅವ್ರಿಗೆ, ಅದೇ ತರನೇ ಮಾಡ್ಕೊಡ್ತೀವಿ. ಒಂದ್ ಬ್ರಾಂಚ್ ಇಂದ ನಾವು ಬಂದಿದ್ದು, ಇವಾಗ ಕಸ್ಟಮರ್ ಟ್ರಸ್ಟ್ ಇಂದ ನಾವು 4 ಬ್ರಾಂಚ್ ಮಾಡಿದ್ದೀವಿ. ಜೆನ್ ಇಂದ ಹಿಡಿದು ಲೇಟೆಸ್ಟ್ ಮಾಡಲಿ ಯಾವುದೇ ತರ ಆಲ್ಮೋಸ್ಟ್ ನೀವು ಗ್ರ್ಯಾಂಡ್ ವಿಟಾರ ಅದೆಲ್ಲ ಹೇಳಿದ್ರಿ. ಎಲ್ಲಾ ತರ ಕಾರ್ಸ್ ಬಾಡಿ ಕಿಟ್ ಎಲ್ಲಾ ಟೈಪ್ಸ್ ಕಾರ್ಸ್ ನಾವು ಕಸ್ಟಮೈಸ್ ಮಾಡ್ತೀವಿ. ವರ್ನಾ ಫ್ಲೂಯಿಡ್, ಆಮೇಲೆ ಎಲೆಂಟ್ರಾದು, ಇದೆಲ್ಲ ಪೀಸಸ್ ನಾವು ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ಬೇಕಾದ್ರೆ ಐಟಮ್ ಸಿಕ್ಕಿರೋದು. ಇವಾಗ ಬಾಡಿ ಕಿಟ್ಸ್ ಅಂದ್ರೆ ಬಾಡಿ ಕಿಟ್ ನಲ್ಲಿ ಬೇರೆ ಬಂಪರ್ಸ್ ಬರುತ್ತೆ, ಫಾಗ್ ಲೈಟ್ಸ್ ಬರಲ್ಲ, ಮೆಶ್ ಬರಲ್ಲ. ಪ್ರೈಸಿಂಗ್ ಕಸ್ಟಮರ್ ಗೆ ಏನ್ ಕೊಡ್ತೀವಿ, ಡಿಪಿಂಗ್ ಅದು ಕೂಡ ಮಾಡ್ತೀರಲ್ಲ ಸರ್.